ಕಾರ್ತಿಕ ಕಡೆ ಸೋಮವಾರದ ಒಂದು ಶುಭ ದಿನದಂದು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರು, ವಿಶೇಷವಾಗಿ ನಮ್ಮ ಸಿ ವಿ ಗೋಪಾಲಣ್ಣ, ಠಾಕೂರ್ ಶಂಗು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ, ಇವತ್ತು ಇಡೀ ದೇಶದಾದ್ಯಂತ 4ನೇ ಒಂದು ಸೋಮವಾರ ಅಂದ್ರೆ ಕಡೆ ಸೋಮವಾರ ಶಿವನ ಒಂದು ಆರಾಧನೆಯನ್ನ ಬಹಳ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಅದೇ ರೀತಿಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕು ಉದ್ಭವ ಶಿವಲಿಂಗೇಶ್ವರ ಈ ದೇವಸ್ಥಾನದಲ್ಲಿ ಈ ಹಿರಿಯ ಕಿರಿಯರ ಎಲ್ಲರ ಸುಮಾರು ಒಂದು ಸಹಕಾರದಿಂದ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡ್ಕೊಂಡ್ ಬರ್ತಾ ಇದೆ. ಈ ಒಂದು ಅದ್ದೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವಿ ಶಾಂಬಯ್ಯಣ್ಣನವರ ಒಂದು ಕೊಡುಗೆ ಸುಮಾರು 4-5 ವರ್ಷಗಳಿಂದ ಈ ಕಡೆಯ ಕಾರ್ತಿಕ ಸೋಮವಾರ ಮತ್ತು ರಥೋತ್ಸವ ಈ 2 ಕಾರ್ಯಕ್ರಮಗಳಿಗೂ ಅವರು ಒಂದು ಊಟದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂಪ್ರದಾಯ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಬೇರೆ ಕಾರ್ಯಕ್ರಮದಿಂದ ಅವ್ರು ಬರ್ಲಿಕ್ಕೆ ಆಗಿಲ್ಲ. ಅವ್ರ ಪರವಾಗಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಸೊ ಮೊದಲಿಗೆ ಈ ಶಿವ ಪಾರ್ವತಿಯ ಒಂದು ಆಶೀರ್ವಾದ ಸನ್ಮಾನ್ಯ ಶಾಂಬಯ್ಯಣ್ಣ ಅವರ ಕುಟುಂಬದ ಮೇಲೆ ಇರ್ಲಿ. ಅವರೇನು ಒಂದು ಸೇವೆಯನ್ನ ಒಂದು ಗುರಿಯನ್ನ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವರ ಗುರಿ ನೆರವೇರಲಿ. ಆ ಗುರಿ ನೆರವೇರುವಂತಹ ಒಂದು ವಿಚಾರದಲ್ಲಿ ಇವ ಶಿವ ಪಾರ್ವತಿ ಅವರ ಒಂದು ಆಶೀರ್ವಾದ ಇರಬೇಕು ಅಂತಕ್ಕಂಥ ಒಂದು ಮಾತನ್ನ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ, ಸೊ ಮತ್ತೊಮ್ಮೆ ಈ ಒಂದು ಶಿವ ಪಾರ್ವತಿಯ ಒಂದು ಆಶೀರ್ವಾದ ಮುಳಬಾಗಿಲು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಮೇಲೆ ಇರಲಿ. ಸೊ ಎಲ್ರಿಗೂ ಒಳ್ಳೆ ಆರೋಗ್ಯ, ಬುದ್ಧಿ ಶಕ್ತಿ, ಶೌರ್ಯ ಮತ್ತು ವಿದ್ಯಾಬುದ್ಧಿ ಎಲ್ರಿಗೂ ಕೊಡ್ಲಿ ಅಂತಕ್ಕಂಥ ಒಂದು ಮಾತನ್ನ ಮತ್ತೊಮ್ಮೆ ಹೇಳ್ತಾ, ಮತ್ತೊಮ್ಮೆ ಸನ್ಮಾನ್ಯ ಶಾಂಬಯ್ಯಣ್ಣನವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನ ಈ ದೇವಸ್ಥಾನದ ಎಲ್ಲಾ ಟ್ರಸ್ಟ್ಗಳ ಪರವಾಗಿ ಹಾಗೂ ವಿಶೇಷವಾಗಿ ಸ್ವಾಮೀಜಿಗಳ ಪರವಾಗಿ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಸಾರ್ವಜನಿಕರ ಪರವಾಗಿ ಸನ್ಮಾನ್ಯ ಶಾಂಬಯ್ಯಣ್ಣನವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ. ಇವತ್ತು ಸುಮಾರು 2,000 ಭಕ್ತಾದಿಗಳಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನ ನಮ್ಮ ಶಾಂಬಯ್ಯನವರು ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಪರವಾಗಿ, ವಿಶೇಷವಾಗಿ ನಮ್ಮ ಸ್ವಾಮೀಜಿಗಳ ಪರವಾಗಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಶಿವ ಪಾರ್ವತಿ. ಎಂತ ಅರ್ಜೆಂಟ್ ವೀಕೆಂಡ್ ಮೂಡಲಬಾಗಿಲಿನ ಮುಳಬಾಗಿಲು ತಾಲೂಕಿನ ಇವತ್ತು ಕೈವೇಪಳ್ಳಿ ರಸ್ತೆ ಮುತ್ಯಾಲಪೇಟೆ ಉದ್ಭವಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ಪ್ರತಿ ವರ್ಷನೂ ಸುಮಾರು 25-30 ವರ್ಷಗಳಿಂದ ಕೂಡ ಸತತವಾಗಿ ಕಾರ್ತಿಕ ದೀಪೋತ್ಸವನ್ನ ಬಹಳ ವಿಜೃಂಭಣೆ ನಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನು ಲಕ್ಷದೀಪಗಳಿಗೆ ಮತ್ತೆ ಕಾರ್ತಿಕ ಮಾಸಕ್ಕೆ ಉದ್ಭವಲಿಂಗೇಶ್ವರ ದೇವಸ್ಥಾನಕ್ಕೆ ಇಡೀ ಇವತ್ತು ಕರ್ನಾಟಕದ ಎಲ್ಲ ಕೂಡ ಎಲ್ಲರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೋಡ್ರು ಕೂಡ ಇವತ್ತು ಲಾಸ್ಟ್ನೇ 4ನೇ ವಾರ ಬಹಳ ಅದ್ದೂರಿಯಿಂದ ಕೂಡ ಸ್ವಾಮಿಯ ಒಂದು ಪೂಜೆಯನ್ನ ಮಾಡಿ ಅವ್ರನ್ನ ಪ್ರಾಕಾರೋತ್ಸವ ಮಾಡಿ ವಿಜೃಂಭಣೆಯಿಂದ ಪೂಜೆ ಮಾಡಿದರೆ ಭಕ್ತಾದಿಗಳಿಗೆ. ಮತ್ತೆ ಇದಕ್ಕೆ ಈ ಕಾರ್ಯಕ್ಕೆ ಮೊದಲಿಂದ ಕೂಡ ಶಾಂಬಯ್ಯ ಅವರು, ಅವ್ರ ಕುಟುಂಬದವರು ಅವರು ಅನ್ನಸಂತರ್ಪ ಮಾಡ್ಕೊಂಡು ಬರ್ತಾರೆ. ನಿಜವಾಗ್ಲೂ ಇವತ್ತು ಸುಮಾರು 2,000 ಜನಕ್ಕೆ ಇವತ್ತು ಅನ್ನಸಂತರ್ಪ ಮಾಡಿಸಿರ್ತಾರೆ. ಪ್ರತಿ ವರ್ಷ ಕೂಡ ಅವ್ರು ಬರಬೇಕಾಗಿತ್ತು, ಕಾರಣಾಂತರಗಳ ಬಂದಿಲ್ಲ. ಅವರು ಬರ್ದೇ ಇದ್ರು ಕೂಡ ಆ ಸ್ವಾಮಿ ಕೃಪೆ ಅವ್ರ ಮೇಲೆ ಇರಲಿ ಅಂತ ಬಯಸ್ತಾ, ಅದ್ರ ಪರವಾಗಿ ಅವರ ಅನುಸ್ಥಿತಿಯಲ್ಲಿ ಇವತ್ತು ಮಂಜಣ್ಣ ಅವರು, ನಮ್ಮ ಕೀಲಾಗಣ್ಣಿ ನಮ್ಮ ಉಪನ್ಯಾಸಕರು, ಅವರು ಯಾವುದೇ ಕಾರ್ಯಕ್ರಮ ಅವರು ಕರೆತಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅದರಿಂದ ಸಾಂಬಾ ಕುಟುಂಬಕ್ಕೂ ಮತ್ತು ಮಂಜಣ್ಣ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡಲಿದ್ದು ಬಯಸ್ತಾ, ಈಗಾಗಲೇ ನಮ್ಮ ದೇವಸ್ಥಾನ ಕಮಿಟಿಯವರು ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿರ್ಬೋದು, ಖಜಾನ್ಸಿ ಇರ್ಬೋದು, ನಮ್ಮ ಸದಸ್ಯರುಗಳು ಈಗಾಗಲೇ ಎಲ್ಲ ನಮ್ಮ ಅಧ್ಯಕ್ಷ ಅಂತ ರವಿಕುಮಾರ್ ಅವರು, ಕಾರ್ಯದರ್ಶಿ ನಾಗರಾಜಾಚಾರ್ಯರು, ನಮ್ಮ ಸ್ವಾಮಿಗಳ ಅನಂತ ಶಾಸ್ತ್ರಿ ಮತ್ತು ಪದ್ಮನಾಭ ಶಾಸ್ತ್ರಿ, ಮತ್ತೆ ಕಸರಡಳ್ಳಿ ರಾಜು, ಆಮೇಲೆ ಸುರೇಶ್ ಅವರು, ಮತ್ತೆ ರಾಮಾಂಜಿ, ಮತ್ತೆ ರಮೇಶು, ಮತ್ತೆ ಶಂಕರಣ್ಣ ಅವರು ಮೊನ್ನೆ ಪೂಜೆ ಇತ್ತು, ಕರ್ನಾಟಕದ ಪೂಜೆ ಆಗಿಲ್ಲ, ಠಾಕೂರ್ ಸಿಂಗ್ ಅವರು, ಮತ್ತೆ ಚಂದ್ರಣ್ಣ ಅವರು, ಮತ್ತೆ ಶಿವಣ್ಣ ಅವರು, ಬೆಂಗಳೂರಿನ ಶಿವಣ್ಣ, ಯಾವಾಗ ಸತತವಾಗಿ ಹೊಸಕೋಟೆ ಶಿವಣ್ಣ, ಬೆಂಗಳೂರು ಹೇಳೋದು ನಾವು ಯಾವತ್ತೂ ಕೂಡ ಬಂದು ಅನೇಕವಾದಂಥ ರೀತಿಯಲ್ಲಿ ಈ ದೇವಸ್ಥಾನಕ್ಕೆ ಕೊಡುಗೆಯನ್ನು ನೀಡ್ತಕ್ಕಂಥವರು. ಅದರಿಂದ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ವಿಶೇಷವಾಗಿ ಇವತ್ತು ನಮ್ಮ ರಾಜಣ್ಣ ಅವರು, ವಕೀಲರು, ಖ್ಯಾತ ವಕೀಲರು, ಅವರು ಪತ್ನಿ ಸಮೇತ ಇವತ್ತು ದೇವಸ್ಥಾನಕ್ಕೆ ಬಂದು ನಮ್ಮ ಜೊತೆಯಲ್ಲಿ ಇದ್ದು ಆ ದೇವರ ಕೃಪೆಗೆ ಪಾತ್ರರಾಗಿರ್ತಾರೆ. ನಮ್ಮ ಅಭಿ ಇವರೆಲ್ಲ ಬಂದಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಭಗವಂತ ಒಳ್ಳೇದು ಮಾಡಲಿ. ರಮೇಶ್ ಮಗ ಇದ್ದಾನೆ, ಅವ್ರಿಗೂ ಲೋಕೇಶ್ ಅವ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಇವತ್ತು ಕಾರ್ತಿಕ ಸೋಮವಾರ 4 ವಾರ ಸತತವಾಗಿ ನಮ್ಮ ಉದ್ಭವಲಿಂಗೇಶ್ವರ ಬಳಿ ಅಲ್ಲಿ ಸೋಮೇಶ್ವರದಲ್ಲಿ, ಆಮೇಲೆ ಸಂಕೃತದಲ್ಲಿ ಸ್ವಾಮಿಯವರು 3 ಸ್ವಾಮಿಗಳು ನಮ್ಮ ಮುಳಬಾಲ್ ಪಟ್ಟಣ ಅದ್ದೂರಿಯಾಗಿ ಇವತ್ತು ಲಕ್ಷದೀಪೋತ್ಸವ ನಡೀತಾ ಇದೆ. ಲಕ್ಷದೀಪಕ್ಕೆ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ, ಎಲ್ಲ
ಭಕ್ತಾದಿಗಳಿಗೂ ಮತ್ತೆ ಇಲ್ಲಿರ್ತಕ್ಕಂಥ ಕಮಿಟಿಯವ್ರಿಗೂ ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲಾ ಕಮಿಟಿಯವ್ರಿಗೂ ಭಗವಂತ ಒಳ್ಳೇದ್ ಮಾಡಲಿ, ಒಳ್ಳೆ ಶಕ್ತಿ, ಒಳ್ಳೆ ಆರೋಗ್ಯ ಒಳ್ಳೇದ್ ಬಾಯಿಸ್ತಾ ಇನ್ನೊಂದ್ಸಲ ನಮ್ಮ ಸಾಂಬ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ, ಅವ್ರು ಏನ್ ಅಂದ್ಕೊಳ್ಳೋದಂತ ಬಗೆಹರಿಸ್ಲಿ ಅಂತ ಬಯಸ್ತಾ ನಾನು 7 ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.